ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9483166622. ನಮಸ್ಕಾರ ಕರ್ನಾಟಕ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ನಾನ್ ನಿಮ್ಮ ಗಾಯತ್ರಿ. ಇವತ್ತು ನಾನು ಎಲ್ ನೋಡಿದ್ರು ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ ಗಿಲ್ಲಿ, ಚಿಕ್ಕ ಮಕ್ಕಳ ಬಾಯಲ್ಲೂ ಗಿಲ್ಲಿ, ದೊಡ್ಡವರ ಬಾಯಲ್ಲೂ ಗಿಲ್ಲಿ. ಇನ್ನು ಅಷ್ಟೇ ಯಾಕೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ವಿರುದ್ಧ ಮಾತಿನ ಒಂದು ಯುದ್ಧವನ್ನ ಮಾಡಿ ಹೊರಗ್ ಬಂದವರು ಕೂಡ ಅವ್ರ ಬಾಯಲ್ಲೂ ಈ ಸಲ ಬಿಗ್ ಬಾಸ್ ಸೀಸನ್ 12ನ ಯಾರ್ ಗೆಲ್ತಾರೆ ಅಂದ್ರೆ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಯಾಕೆ ಅಂತ ಒಂದು ಕ್ವಾಲಿಟೀಸ್, ಗೆಲ್ಲುವಂತ ಕ್ವಾಲಿಟೀಸ್ ಏನಿದೆ ಗಿಲ್ಲಿಯಲ್ಲಿ ಅಂತ ಒಂಚೂರು ವಿಶ್ಲೇಷಣೆ ಮಾಡೋಣ ಅಂತ ಕೂತಿದೀನಿ. ಸೊ ಹಾಗ್ ನೋಡ್ತಾ ಹೋದ್ರೆ ಆಟಗಳ ವಿಚಾರಕ್ಕೆ ಬಂದಾಗ ಗಿಲ್ಲಿ ಎಲ್ಲೂ ಕೂಡ ವಾವ್ ಕಂಟೆಂಟ್ ಅನ್ನ ಕೊಟ್ಟಿಲ್ಲ. ಆಟದಲ್ಲಿ ಸ್ಟ್ರಾಂಗ್ ಆಗಿ ಹಾಡಿದಾನೆ ಇವನು, ಗೆದ್ದ ಅಂತ ಒಂದು ವಾವ್ ಕಂಟೆಂಟ್ ಗಿಲ್ಲಿಯಲ್ಲಿ ಇಲ್ಲ. ಹಾಗ್ ನೋಡ್ತಾ ಹೋದ್ರೆ ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ ಬಂದಾಗ ಮಾತ್ರ ಎಲ್ಲರ ಬಾಯಲ್ಲೂ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಸೊ ಇವಾಗ ಒಂದು ವಿಚಾರ ನೋಡ್ತಾ ಹೋಗೋದಾದ್ರೆ, ಕೃಷ್ಣನನ್ನ ದೊಡ್ಡ ದೊಡ್ಡ ನಮ್ಮ ಅಜ್ಜಿ ತಾತಂದ್ರು ಅವರು ಕೂಡ ಇಷ್ಟ ಪಡ್ತಾರೆ. ಚಿಕ್ಕ ಮಕ್ಕಳು ಬಾಲಕೃಷ್ಣ ಅಂತ ಕೃಷ್ಣನನ್ನ ಇಷ್ಟ ಪಡ್ತಾರೆ, ಕೆಲವರಂತೂ ಆರಾಧಿಸ್ತಾರೆ. ಸೊ ಅದೇ ರೀತಿ ಕೃಷ್ಣ ಹೇಗೆ ಎಲ್ಲಾ ವರ್ಗಗಳಿಗೂ ಎಲ್ಲಾ ವಯಸ್ಸಿನವ್ರಿಗೂ ಇಷ್ಟ ಆಗ್ತಾನೋ, ಅದೇ ರೀತಿ ಈಗ ಬಿಗ್ ಬಾಸ್ ಸೀಸನ್ 12ರಲ್ಲಿ ಕೃಷ್ಣ ಅಂತ ಅಂದ್ರೆ ಗಿಲ್ಲಿ ಅಂತ ಹೇಳ್ಬಹುದು. ಕೃಷ್ಣ ಚೇಷ್ಟೆ ಮಾಡ್ತಾನೆ. ಸೊ ಕೆಲವೊಬ್ರು ಕೃಷ್ಣನನ್ನ ಬೈತಾರೆ, ಯಾಕಂದ್ರೆ ಯಶೋಧನೆ ಎಷ್ಟು ಅವನ ಚೇಷ್ಟೆಗಳನ್ನ ತಡ್ಕೊಂಡು ಇದ್ದಿದ್ದಂಥದ್ದು. ಇನ್ನು ಹಾಗೆ ನೋಡ್ತಾ ಹೋದ್ರೆ ಕೆಲವೊಬ್ರಿಗೆ ಒಳ್ಳೇದ್ ಮಾಡ್ತಾನೆ. ಕೃಷ್ಣನ ಕಥೆಗಳು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅದೇ ರೀತಿ ಈ ಬಿಗ್ ಬಾಸ್ ನಲ್ಲಿ ನಾವು ನೋಡ್ತಾ ಇರುವಂತ ಕೃಷ್ಣ ಗಿಲ್ಲಿ ಅಂತ ಹೇಳ್ಬೋದು. ಚೇಷ್ಟೆ ಮಾಡೋದ್ರಲ್ಲಿ ನಂಬರ್ 1, ಎಲ್ರನ್ನ ನಗ್ಸೋದ್ರಲ್ಲಿ ನಂಬರ್ 1. ಕಷ್ಟ ಅಂತ ಬಂದವ್ರಿಗೆ ಅವನು ಎಷ್ಟು ಅವನ ಮಾತಲ್ಲಾಗಿರ್ಬಹುದು, ಸಹಾಯದಲ್ಲಾಗಿರ್ಬಹುದು ಮುಂದೆ ನಿಂತ್ಕೋತಾನೆ. ಅದು ಇವಾಗ ನೋಡ್ತಾ ಹೋಗೋದಾದ್ರೆ ಸ್ಪಂದನಾಗೆ ಕಾಲು ನೋವಾಗಿರತ್ತೆ. ಕಾಲು ಅವರು ಹೊರಗೆ ಹೋಗಿ ಏನೋ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಬಂದಿರ್ತಾರೆ. ಆಗ ಎಲ್ರೂ ಕೂಡ ಅವರಿಂದ ಚೇಷ್ಟೆ ಮಾಡ್ಕೊಂಡು ಓಡಾಡ್ತಿರ್ತಾರೆ ಹೊರತು ಅವ್ರಿಗೆ ಸಹಾಯಕ್ಕೆ ಅಂದ್ರೆ ಅವ್ರು ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗುವಾಗ ಇಳ್ಕೊಂಡು ಹೋಗೋದಕ್ಕೆ ಗಿಲ್ಲಿನೇ ಬರ್ತಾ ಇರ್ಬೇಕಾಗಿತ್ತು. ಅವ್ರ ಜೊತೆ ಇದ್ದಂತ ಯಾವ ಹುಡುಗರು ಕೂಡ ಮುಂದೆ ಬಂದು ನಿಂತ್ಕೋತಾ ಇರ್ಲಿಲ್ಲ, ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಹಾಗ್ ನೋಡೋದಾದ್ರೆ ಗಿಲ್ಲಿಗೆ ಇರುವಂತ ವಾವ್ ಕ್ವಾಲಿಟೀಸ್ ಪಕ್ಕ ಇದ್ದೇ ಇದೆ, ಬೇರೆಯವ್ರಿಗೆ ಅಲ್ಲಿರುವಂತಹ ಬೇರೆಯವ್ರಿಗೆ ಕಂಪೇರ್ ಮಾಡ್ತಾ ಹೋಗೋದಾದ್ರೆ ಅಂತ ನೋಡುದು. ಇನ್ನು ಗಿಲ್ಲಿ ಯಾಕೆ ಅಷ್ಟೊಂದು ಫೇಮಸ್ ಆಗ್ತಾ ಇದ್ದಾನೆ? ಗಿಲ್ಲಿ ಅಂತ ಬಂದಾಗ ಬರೀ ಕಾಮಿಡಿ ಅಷ್ಟೇ, ಕಾಮಿಡಿಯಿಂದ ಮಾತ್ರ ಗಿಲ್ಲಿನ ನಾವು ಓಕೆ ಪಾಸಿಟಿವ್ ಅಂತ ನೋಡ್ತಾ ಹೋಗೋದಾದ್ರೆ ಗಿಲ್ಲಿದು ಪಾಸಿಟಿವ್ ಕಾಮಿಡಿ ಸಖತ್ತಾಗಿ ಮಾಡ್ತಾನೆ ಅಂತ ಹೇಳ್ತಾರೆ. ಅಷ್ಟೇ ನಾ ಗಿಲ್ಲಿದು ಹಾಗಿದ್ರೆ ಕ್ವಾಲಿಟೀಸ್, ಗೆಲ್ಲೋ ಕ್ವಾಲಿಟೀಸ್ ಅಂತ ಹೋಗೋದಾದ್ರೆ ನಾನು 10 ಪಾಯಿಂಟ್ಸ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾಕೆ ಗಿಲ್ಲಿ ನಂಬರ್ 1 ಅಂತ ಹೇಳೋದಕ್ಕೆ. ಸೊ ಮೊದಲನೇ ಪಾಯಿಂಟ್ ನ ನೋಡ್ತಾ ಹೋಗೋದಾದ್ರೆ ಸ್ಟ್ರಾಂಗ್ ಫ್ಯಾನ್ ಬೇಸ್ ಇದೆ. ಈ ಗಿಲ್ಲಿ ಬಿಗ್ ಬಾಸ್ ವೇದಿಕೆಗೆ ಬರೋಕ್ಕಿಂತ ಮೊದಲೇನೆ ಸಾಕಷ್ಟು ಜನರು ಗಿಲ್ಲಿಗೆ ಫ್ಯಾನ್ಸ್ ಆಗಿರುವಂತದ್ದು. ಯಾಕೆ ಅಂದ್ರೆ ಅವರ ಒಂದು ಕಾಮಿಡಿ ಟೈಮಿಂಗ್ಗೆ, ಅವರ ಸೆನ್ಸ್ ಆಫ್ ಹ್ಯೂಮರ್ಗೆ ಸಾಕಷ್ಟು ಜನರು ಫ್ಯಾನ್ಸ್ ಆಗಿದ್ದಾರೆ. ಇನ್ನು ಅವರು ಕಾಮಿಡಿ ಕಿಲಾಡಿಗಳಿಗೆ ಬಂದಾಗ್ಲಿಂದ ಅವರು ಒಂದು ಕಾಮಿಡಿ ನೋಡೋಕೆ ಅಂತಾನೆ ಕಾದು ಕೂತ್ಕೋತಾ ಇದ್ರು ಜನತೆ. ಇನ್ನು ಅವರೇ ಒಂದು ಕಂಟೆಂಟ್ಸ್ ಅನ್ನ ಬರೆದು ಡೈರೆಕ್ಟ್ ಮಾಡ್ತಾ ಇದ್ದಂತಹ ಈ ನಲ್ಲಿ ಮೂಳೆ ಆಗಿರಬಹುದು, ಆ ರೀತಿಯಾಗಿ ಸಾಕಷ್ಟು ವಿಡಿಯೋಸ್ಗಳು ಈಗ ಮಿಲಿಯನ್ ಗಟ್ಲೆ ವ್ಯೂಸ್ ಆಗಿರುವಂತದ್ದು. ಅಲ್ಲೇ ಗೊತ್ತಾಗುತ್ತೆ ಆತ ಎಂತ ದೊಡ್ಡ ಕಲಾವಿದ ಅನ್ನುವಂಥದ್ದು. ಸೊ ಹಾಗ್ ನೋಡ್ತಾ ಹೋಗೋದಾದ್ರೆ ಸ್ಟ್ರಾಂಗ್ ಫ್ಯಾನ್ ಬೇಸ್ ಅಲ್ಲಿರೋರಲ್ಲಿ ಏನು ಅಲ್ಲಿರುವಂತ ಕಂಟೆಸ್ಟೆಂಟ್ ಗಳಲ್ಲಿ ಸಂಖ್ಯೆಗಳಲ್ಲಿ ನೋಡ್ತಾ ಹೋಗೋದಾದಾಗ ಅಲ್ಲಿರೋರ ಎಲ್ಲರಷ್ಟು ಅದಕ್ಕಿಂತ 10 ಪಟ್ಟು ಜಾಸ್ತಿ, 100% ಜಾಸ್ತಿ ಗಿಲ್ಲಿಗಿರುವಂಥದ್ದು. ಇನ್ನು ಎರಡನೇ ಪಾಯಿಂಟ್ ಅನ್ನ ನೋಡ್ತಾ ಹೋಗೋದಾದ್ರೆ ನ್ಯಾಚುರಲ್ ಪರ್ಸನಾಲಿಟಿ. ಗುರು ನಾನ್ ಇರೋದೇ ಹಿಂಗೆ, ನೀನೇನಾದ್ರು ಅನ್ಕೋ. ಅಲ್ಲಿ ಸಾವಿರ ಬಟ್ಟೆಗಳನ್ನ ಕಳಿಸ್ತಾ ಇದಾರೆ, ಅವನು ಬರೀ ಬನಿಯನ್ ಹಾಕೊಂಡು ಚಡ್ಡಿ ಹಾಕೊಂಡು ಓಡಾಡ್ತಾನೆ. ಹೌದು, ಅವನು ಇರೋದೇ ಹಂಗೆ. ಸೊ ಅದಕ್ಕೆ ಸಾಕಷ್ಟು ವಾದ ವಿವಾದಗಳಾಗ್ತಾ ಬಂತು. ಹೊರಗಡೆನೂ ಅಷ್ಟೇ, ಬಿಗ್ ಬಾಸ್ ಮನೆ ಒಳಗೂ ಅಷ್ಟೇ. ಬೇಕು ಅಂತಾನೆ ಬಡವ ಅಂತ ತೋರ್ಸ್ಕೊಳೋಕೆ ಅಂತಾನೆ ಅವನು ಬರೀ ಬನಿಯನ್ ಹಾಕೊಂಡು ಓಡಾಡ್ತಾನೆ ಅಂದಾಗ ಅದಕ್ಕೆ ಅವರು ಸ್ಪಷ್ಟನೆಯನ್ನ ಕೂಡ ಕೊಟ್ರು. ನಾನ್ ಇರೋದೇ ಹಿಂಗೆ ಗುರು,
ಆಮೇಲೆ ಕಳೆದ ಸೀಸನ್ ನಾನು ನೋಡ್ತಾ ಹೋಗೋದಾದ್ರೆ ಹನುಮಂತು ಪಂಚೆ ಹಾಕೊಂಡೇ ಗೆದ್ಕೊಂಡು ಹೋದ, ಓಕೆ ಇವನು ಬನಿಯನ್ ಹಾಕೊಂಡ್ ಗೆದ್ಕೊಂಡು ಹೋಗ್ತಾನೆ ಅಂತ ಮಾತಾಡ್ತಾ ಇದ್ರು. ಸೊ ಇದೆಲ್ಲ ಕೂಡ ನಾನಿರೋದೇ ಹಿಂಗೆ ಏನಾದ್ರೂ ಅನ್ಕೊಳ್ಳಿ ಅಂತ. ಇದ್ದಿದ್ದನ್ನ ಇದ್ದಂಗೆ ಅವರ ಶೈಲಿ, ಅದ್ರಲ್ಲೂ ಮಾತಾಡುವಂತ ಶೈಲಿ, ಮಂಡ್ಯ ಭಾಷೆ ಎಲ್ರಿಗೂ ಕೂಡ ಸಖತ್ ಫಿದಾ ಆಗ್ಬಿಟ್ಟಿದ್ದಾರೆ ಅವನ ಒಂದು ಮಂಡ್ಯ ಭಾಷೆಗೆ. ಅಲ್ಲಿ ಹೋದೆ ಅಂತ ಸ್ಕೋಪ್ ತಗೊಳೋದಕ್ಕೆ ಹಂಗೆ ಹಿಂಗೆ ಅನ್ಕೊಂಡು ನಾಟಕ ಮಾಡ್ಬೋದಿತ್ತು, ಇಲ್ಲ ನಾನು ಇರೋದೇ ಹಿಂಗೆ ಗುರು ಅಂತ ಇದ್ದಾನೆ. ಅದು ಜನರಿಗೆ ಸಖತ್ ಇಷ್ಟ ಆಗಿರುವಂತದ್ದು ಅವನ ನ್ಯಾಚುರಲ್ ಪರ್ಸನಾಲಿಟಿ. ಇನ್ನು 3ನೇ ಪಾಯಿಂಟ್ ಅನ್ನ ನೋಡ್ತಾ ಹೋಗೋದಾದ್ರೆ ಹೈ ಎಂಟರ್ಟೈನ್ಮೆಂಟ್. ಅಲ್ಲಿ ಯಾವುದೇ ವಿಚಾರ ಆಗಿರ್ಲಿ, ಕೆಲವರು ನಗ್ತಾ ಇರ್ಲಿ ಅಳ್ತಾ ಇರ್ಲಿ, ಅಲ್ಲಿ ಗಿಲ್ಲಿ ಇದ್ರೆ ಮಾತ್ರ ಎಂಟರ್ಟೈನ್ಮೆಂಟ್ ಫಿಕ್ಸ್. ಅಳ್ತಾ ಇರೋರ ಮುಖದಲ್ಲೂ ಕೂಡ ಆ ನೋವನ್ನ ಮರೆಸಿ ನಗುವನ್ನ ತುಂಬುವಂತ ಕೆಪಾಸಿಟಿ ಗಿಲ್ಲಿಗಿದೆ. ಅದಕ್ಕೆ ನಾವು ಪ್ರೂಫ್ಗಳು ಸಾಕಷ್ಟಿದೆ. ಸೂರಜ್ ಅಳ್ತಾ ಇದ್ರು, ಅವ್ರ ಮನೆಯಲ್ಲಿ ಬಂದಂತ ಪತ್ರನ ಓದೋಕಾಗ್ಲಿಲ್ಲ ಅಂತ. ಸೊ ಆಗ ಅವರು ನಗ್ಸಿದಾಗಿರ್ಬಹುದು. ಸ್ಪಂದನ, ಸೊ ಅವರು ನೋವನ್ನ ತಮ್ಮದೇ ರೀತಿಯಲ್ಲಿ ಮರೆಸುವಂತ ಕೆಪಾಸಿಟಿ, ಹೋಗಿ ಸಮಾಧಾನ ಮಾಡ್ಕೊಂಡ್ ಕುತ್ಕೊಂಡ್ ಡೌ ಮಾಡೋದಲ್ಲ, ನಗ್ಕೊಂಡೆ ಅವರು ಇದ್ದಂತ ರೀತಿಯಲ್ಲೇ ಅವರು ಆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾನೆ ನಗುವನ್ನೇ ಮರೆಸ್ತಾರೆ. ಸೊ ಇನ್ನು ಹೊರಗಡೆ ಜನತೆ ಅಂತ ನೋಡ್ತಾ ಇದ್ದಾಗ ಅವ್ರು ಹೇಳ್ತಾರೆ, ಒಂದ್ ಕಡೆ ಬಿಗ್ ಬಾಸ್ ನ ಜನ ಕುತ್ಕೊಂಡ್ ನೋಡೋದು, ಅದು ಇದು ಕೆಲ್ಸ, ಲೋನು, ಸಾಲ ಅನ್ಕೊಂಡ್ ಕಷ್ಟ ಪಟ್ಕೊಂಡ್ ಮನೆಗ್ ಬಂದು ಒಂದೂವರೆ ಗಂಟೆ ಬಿಗ್ ಬಾಸ್ ನೋಡೋಕ್ ಕುತ್ಕೊಳ್ಳೋದು ಜನ. ಎಂಟರ್ಟೈನ್ಮೆಂಟ್ ಸಿಗ್ಲಿ, ನಗೋಣ ಒಂದ್ ಸ್ವಲ್ಪ ಅಂತ. ಸೊ ಅಲ್ಲಿ ಮಾಡ್ತಾ ಇದ್ದಿದ್ದೆ ಎಂತದ್ದು, ಬರೀ ಜಗಳ ಜಗಳ ಜಗಳ. ಬಿಗ್ ಬಾಸ್ ಅಂದ್ರೆ ಬರೀ ಜಗಳ ಅನ್ನುವಂತ ಇದ್ದಂತ ಅಶ್ವಿನಿ ಗೌಡ ಆಗಿರ್ಬಹುದು, ಬೇರೆಯವ್ರು ಏನಿರ್ತಾರೆ ಸರಿಯಾಗಿ ಟಾಂಗ್ ಕೊಡ್ತಾರೆ. ಜನ ಬಂದು ಕುತ್ಕೊಂಡ್ ಬಿಗ್ ಬಾಸ್ ನೋಡೋದು, ನಗೋಣ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ತಗೊಳ್ಳೋಣ ಅಂತ, ಅದನ್ನ ನಾನ್ ಮಾಡ್ತಾ ಇದ್ದೀನಿ ಅಂತ. ಸೊ ಜನರಿಗೆ ಅದೇ ಬೇಕಾಗಿರೋದು. ಇವಾಗ ಬಿಗ್ ಬಾಸ್ ನಾವ್ ನೋಡೋಕ್ ಕುತ್ಕೊಂಡ್ವಿ ಅಂದ್ರೆ, ಬೇರೆ ಯಾರೋ ಅಲ್ಲಿ ಏನೋ ನಡೀತಾ ಇರುತ್ತೆ, ಬೇರೆ ಯಾರೋ ಮಾತಾಡ್ತಿರ್ತಾರೆ ಅಂದ್ರೆ ಸಾಕಷ್ಟು ಜನ ನೋಡೋಕೆ ಹೋಗಲ್ಲ. ಗಿಲ್ಲಿ ವಾಯ್ಸ್ ಕೇಳ್ತು ಅಂದ್ರೆ ಎಲ್ಲೋ ಅಡ್ಗೆ ಮಾಡ್ತಿದ್ದವರು ಕೂಡ ಓಡ್ ಬಂದ್ಬಿಡ್ತಾರೆ, ಓ ಗಿಲ್ಲಿ ಬಂದ ನೋಡೋಣ ಅಂತ. ಅದು ಗಿಲ್ಲಿಗಿರೋ ತಾಕತ್ತು ಎಂಟರ್ಟೈನ್ಮೆಂಟ್ ವಿಚಾರ ಅಂತ ಬಂದಾಗ. ಇನ್ನೇ ಝೀರೋ ಕಾಂಟ್ರವರ್ಸಿ ಏನಂದ್ರೆ, ಒಳಗಡೆ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತವ್ರು, ಅವನ ಹಂಗಂದ ಹಿಂಗಂದ, ಅವನು ಜನರನ್ನ ಕೆಳಗಿಟ್ಟು ಕಾಮಿಡಿ ಮಾಡಿ ಅದ್ರಲ್ಲಿ ಮಜಾ ತಗೋತಾನೆ, ಏನೇನೆಲ್ಲ ಇದೆ. ಆದ್ರೆ ಹೊರಗಡೆ ಅಂತ ಬಂದಾಗ ಯಾರು ಕೂಡ ಗಿಲ್ಲಿ ಇಂತವನು, ಗಿಲ್ಲಿ ಹಿಂಗ್ ಮಾಡ್ದ ಅಂತ ಹೇಳಿರುವಂತ ವಿಚಾರಗಳೇ ಇಲ್ಲ. ಸೊ ಝೀರೋ ಕಾಂಟ್ರವರ್ಸಿ. ಅಲ್ಲಿರುವಂತ ಕೆಲವರು ಹೆಸರು ಹೇಳೋದು ಬೇಡ, ಸಾಕಷ್ಟು ಜೈಲಿಗೆ ಹೋಗಿ ಬಂದವರಿದ್ದಾರೆ. ಸೊ ಆತರ ವಿಚಾರಗಳನ್ನ ನೋಡ್ತಾ ಹೋಗೋದಾದ್ರೆ, ಸೀರಿಯಸ್ ವಿಚಾರಗಳು ಅಂತ ಗಿಲ್ಲಿಗೆ ಬೆಟ್ ಮಾಡಿ ತೋರ್ಸೋವಂಥದ್ದು ಯಾವ್ದು ಇಲ್ಲ. ಅಂಡ್ ಗಿಲ್ಲಿ ಅಂತ ಬಂದ್ರೆ ಒಂದು ನಗು ಬರುತ್ತೆ ಮುಖದಲ್ಲಿ. ಸೊ ಅದು ಗಿಲ್ಲಿಗಿರೋ ತಾಕೊತ್ತು. ಸೊ ಹಾಗಾಗಿ ಗಿಲ್ಲಿ ನಂಬರ್ 1. ಇನ್ನು 5ನೇ ಪಾಯಿಂಟ್, ಎಮೋಷನಲಿ ಕನೆಕ್ಟ್ ಆಗಿದ್ದಾನೆ. ಇವಾಗ ಈ ದೊಡ್ಡ ದೊಡ್ಡ ಅಜ್ಜಿ ತಾತಂದ್ರು ಸೀರಿಯಲ್ ನೋಡುವಾಗ ಎಷ್ಟು ಬೈಕೋತಾರೆ, ಕೆಟ್ಟ ಒಂದು ವಿಲನ್ ಕ್ಯಾರೆಕ್ಟರ್ಸ್ ಬಂದಾಗ ಎಷ್ಟು ಬೈಕೋತಾರೆ. ಹೀರೋ ಕ್ಯಾರೆಕ್ಟರ್ ಅಥವಾ ಯಾರೋ ನಗ್ಸೋನ್ ಬಂದಾಗ ಅವನ ಬಗ್ಗೆನೆ ಕುತ್ಕೊಂಡು ಅಜ್ಜಿಗಳು ಕುತ್ಕೊಂಡು ಮಾತಾಡುವಂತ ವಿಚಾರಗಳಿದೆ. ಅದೇ ತರ ಈಗ ಗಿಲ್ಲಿ ವಿಚಾರ ಆಗಿರುವಂತದ್ದು. ಎಮೋಷನಲಿ ಎಲ್ರಿಗೂ ಕನೆಕ್ಟ್ ಆಗಿದ್ದಾನೆ. ಇವಾಗ ಯಾರೋ ಏನೋ ಡೈಲಾಗ್ ಹೇಳ್ತಿದ್ದಾರೆ, ಕಾಮಿಡಿ ಡೈಲಾಗ್, ಒಂದ್ ಹುಡುಗ ಅಥವಾ ಒಂದ್ ಚಿಕ್ಕ ಮಗು ಹೇಳ್ತಾ ಇದ್ದಾನೆ ಅಂದ್ರೆ, ಓ ಅದು ಗಿಲ್ಲಿ ಹೇಳಿದಲ್ವಾ ಅಂತ ನೆನ್ಪಿಟ್ಕೋತೀವಿ. ಆ ರೀತಿಯಾಗಿ ಆಮೇಲೆ ಯಾರೋ ಒಬ್ರು ಏನೋ ಅಳ್ತಾ ಇದ್ದಾಗ ಗಿಲ್ಲಿ ಸ್ಟೈಲ್ ಅಲ್ಲಿ ಯಾರೋ ಒಬ್ರು ಕಾಮಿಡಿ ಮಾಡಕ್ ಟ್ರೈ ಮಾಡೋದು, ಚಿಕ್ಕ ಮಕ್ಳು. ಸೊ ಅದೆಲ್ಲ ರೀತಿಯಾಗಿ ಗಿಲ್ಲಿ ಪ್ರತಿ ದಿನದ ನಮ್ಮ ಒಂದು ಮಾತುಗಳಲ್ಲಿ ಸೇರ್ಕೊಂಡಿದ್ದಾನೆ. ಎಸ್ಪೆಷಲಿ ನಾನೇ ಯಾವಾಗ್ಲೂ ಗಿಲ್ಲಿ ಡೈಲಾಗ್ಸ್ ನ ಹೇಳ್ತಾ ಇರ್ತೀನಿ. ಸೊ ಆ ರೀತಿಯಾಗಿ ಎಲ್ಲಾ ವರ್ಗಗಳಿಗೂ, ಎಲ್ಲಾ ಏಜ್ ಗ್ರೂಪ್ಗೂ ಕೂಡ ಗಿಲ್ಲಿ ಎಮೋಷನಲಿ ಕನೆಕ್ಟ್ ಆಗಿದ್ದಾನೆ. ಇನ್ನು ಅಳು ಬರುವಂತ ವಿಚಾರಗಳಲ್ಲಿ ನಗಿಸುವಂತ ಕಲೆನ ಕೆಲವರು ಕಲ್ತ್ಕೊಳ್ಳೋದಕ್ಕೂ ಕೂಡ, ಓಕೆ ಕಷ್ಟ ಆಗ್ತಿದೆ, ಓಕೆ ನಗೋಣ, ಅದನ್ನು ಕೂಡ ನಗುವಿಂದನೇ ಮರೆಮಾಚೋಣ ಅನ್ನುವಂಥದ್ದನ್ನ ಗಿಲ್ಲಿ ಎಲ್ರಿಗೂ ತೋರಿಸ್ಕೊಟ್ಟಿದ್ದಾನೆ. ಸೊ ಆ ರೀತಿಯಾಗಿ ಕನೆಕ್ಟ್ ಆಗಿದ್ದಾನೆ ಗಿಲ್ಲಿ ಪ್ರತಿ ವರ್ಗಗಳಿಗೂ ಕೂಡ. ಇನ್ನು 6ನೇ ಪಾಯಿಂಟ್, ಸ್ಟ್ರಾಟಜಿ ವಿತೌಟ್ ಓವರ್ ಪ್ಲೇ. ಅವನು ಸ್ಟ್ರಾಟಜಿ ಮಾಡ್ತಾನೆ, ಆದ್ರೆ ಯಾರಿಗೂ ಗೊತ್ತಾಗಲ್ಲ. ಇವಾಗ ಅವನು ಒಬ್ರನ್ನ ಕೆಳಗಿಟ್ಟು ಏನು ಕಾಮಿಡಿ ಮಾಡ್ಕೊಂಡು ಅವರನ್ನ ಕೆಟ್ಟವರನ್ನಾಗಿ ಮಾಡ್ತಾನೆ ಅಂತ ಹೊರಗ್ ಬಂದವರೆಲ್ಲ ಕೆಲವರು ಹೇಳಿದ್ದಾರೆ, ಅಲ್ಲಿರೋರು ಕೂಡ ಹೇಳ್ತಾ ಇದ್ದಾರೆ. ಅದೊಂದು ಸ್ಟ್ರಾಟಜಿ ಆಗಿರ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಏನೇನೆಲ್ಲಾ ಮಾಡಿ ತಾನ್ ಮಾಡಿರುವಂತಹ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕಿ ಸೀರಿಯಸ್ ಆಗಿ ಅದನ್ನ ಬೇರೆ ತರ ಪೋಟ್ರೆ ಮಾಡೋರು ಇರೋವಾಗ ಕಾಮಿಡಿ ಮಾಡ್ಕೊಂಡು ಏನೋ ಮಾಡ್ತಿದ್ದಾನೆ, ಅದೊಂದು ಸ್ಟ್ರಾಟಜಿ ಅಷ್ಟೇ. ಅದನ್ನ ಓವರ್ ಆಗಿ ನಾನು ಹಂಗೆ ಹಿಂಗೆ ಅಂತ ಅವನೇನು ಪ್ರೂವ್ ಮಾಡ್ಕೊಳ್ಳಲ್ಲ. ಅವನ್ ಇದ್ದದನ್ನ ಇದ್ದಂಗೆ ಹೇಳ್ತಾನೆ. ಅದೊಂದು, ನಾನು ಮಾಡೋದು ಕಾಮಿಡಿ ಮೂಲಕ ನೀವು ಹೆಂಗೆ ಅನ್ನೋದನ್ನ ಹೇಳ್ತೀನಿ, ನಿಮ್ಮನ್ನ ಕೆಳಗಿಡೋದು ನನ್ನ ಉದ್ದೇಶ ಅಲ್ಲ ಅಂತ ಅವನು ಹೇಳ್ಕೊಂಡೇ ಇದ್ದಾನೆ. ಅದು ಆ ಒಂದು ಕ್ವಾಲಿಟಿ
ಗಿಲ್ಲಿಗೆ ಇದೆ. ಅದು ಯಾರಿಗೂ ಕಣ್ಣು ಮುಂದೆ ಕಾಣಿಸ್ತಾ ಇರುವಂತ ಒಂದು ಕ್ವಾಲಿಟಿ, ಒಳಗೆ ಅವನು ಮಾಡುವಂತ ಸ್ಟ್ರಾಟರ್ಜಿ. ಸೊ ಅದನ್ನ ಅವರು ಓವರ್ ಆಗಿ ಎಕ್ಸ್ಪೋಸ್ ಮಾಡಲ್ಲ, ಮನ್ಸಲ್ಲೇ ಎಲ್ಲರ ಒಂದು ತನವನ್ನ, ಅಂದ್ರೆ ಎಲ್ರು ಎಂತವ್ರು ಅನ್ನೋದನ್ನ ಕಾಮಿಡಿ ಮೂಲಕ ಹೇಳುವಂಥದ್ದು. ಇನ್ನು ವೈರಲ್, ಗಿಲ್ಲಿ ಅಂದ್ರೆ ವೈರಲ್ ಸ್ಟಾರ್ ಅಂತ ಹೇಳ್ಬೋದು. ನೀವ್ ಎಲ್ಲೇ ಹೋಗಿ ಸ್ಕ್ರೋಲ್ ಮಾಡ್ತಾ ಹೋಗಿ ಎಲ್ ನೋಡಿದ್ರು ಗಿಲ್ಲಿ. ಆಮೇಲೆ ಯಾರೋ ಒಬ್ರು ಏನೋ ಒಂದು ಪೋಸ್ಟ್ ಮಾಡಿದ್ರೆ ಅದ್ರಲ್ಲಿ ಗಿಲ್ಲಿ ಮುಖ ಕಾಣಿಸ್ತು ಅಂದ್ರೆ ಅದು ಪಕ್ಕ ವೈರಲ್ ಆಗುತ್ತೆ. ಆ ವಿಡಿಯೋ ಅಥವಾ ಆ ಪೋಸ್ಟ್ ಸಖತ್ತು ವ್ಯೂಸ್ ನ ಪಡ್ಕೊಳ್ಳುತ್ತೆ ಅನ್ನೋದು ಪಕ್ಕ ಆಗಿರುವಂತದ್ದು. ಇವಾಗ ಎಲ್ಲಾ ಮಾಧ್ಯಮಗಳಲ್ಲೂ ಅಷ್ಟೇನೆ, ಇವಾಗ ಗಿಲ್ಲಿ ವಿಚಾರವಾಗಿ ಏನೋ ನಾವು ಮಾತಾಡ್ತೀವಿ ಅಥವಾ ಗಿಲ್ಲಿ ವಿಚಾರವಾಗಿ ಹಾಕಿದ್ರು ಅಂದ್ರೆ ಸೊ ಅದು ಓಡುತ್ತೆ. ಯಾಕಂದ್ರೆ ಜನ ಕಾಯ್ತಾ ಇರ್ತಾರೆ ಗಿಲ್ಲಿಯನ್ನ ನೋಡೋದಕ್ಕೆ, ಗಿಲ್ಲಿ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಗಿಲ್ಲಿ ಈಗ ವೈರಲ್ ಸ್ಟಾರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿನ್ನೆ ಡೆವಿಲ್ ಟ್ರೈಲರ್ ರಿಲೀಸ್ ಆಯ್ತು. ಅದ್ರಲ್ಲಿ ನಾವು ಕಮೆಂಟ್ಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಗಿಲ್ಲಿ ಫ್ಯಾನ್ಸ್ ಹೆಚ್ಚು ಕಮೆಂಟ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಸೊ ಇವಾಗ ದರ್ಶನ್ ಸರ್ದು ಒಂದು ಮೂವಿ ಬರ್ತಾ ಇದೆ, ಅದ್ರಲ್ಲಿ ಟ್ರೈಲರ್ ಅಲ್ಲಿ ಗಿಲ್ಲಿ ಇದ್ದಾನೆ. ಕೇವಲ ಒಂದು 5 ರಿಂದ 10 ಸೆಕೆಂಡ್ ಬರುವಂತ ಗಿಲ್ಲಿ ಅದನ್ನ ಕಟ್ ಮಾಡಿ ಇಟ್ಕೊಂಡು ತಮ್ಮ ಒಂದು ಅಕೌಂಟ್ಸ್ ಅಲ್ಲಿ ಪೋಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅದರಿಂದ ಬೇರೆ ಒಂದು ಮೀಮ್ಸ್ ನ ಅಥವಾ ರೀಲ್ಸ್ ಗಳನ್ನ ಮಾಡೋದಾಗಿರ್ಬೋದು. ಇದೆಲ್ಲ ಗಿಲ್ಲಿಗಿರೋ ತಾಕತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದೇ ಒಂದು ಡೈಲಾಗು ಎಷ್ಟರ ಮಟ್ಟಿಗೆ ಗಿಲ್ಲಿಯನ್ನ, ಹಾಗೇನೆ ಆ ಗಿಲ್ಲಿ ಹೇಳುವಂತ ಆ ಡೈಲಾಗ್ ರೀತಿ ಅವನ್ ಹೆಂಗಿದಾನೆ ಹಂಗೇನೆ ಹೇಳ್ತಾನೆ. ಸೊ ಹಾಗಾಗಿ ಗಿಲ್ಲಿ ವೈರಲ್ ಸ್ಟಾರ್ ಅಂತ ಹೇಳಿದ್ರೆ ಪಕ್ಕ ಅದು 100% ಸತ್ಯ. ಇನ್ನೊಂದು ಕನ್ಸಿಸ್ಟೆನ್ಸಿ. ಪ್ರತಿ ದಿನ ನಾವು ನೋಡ್ತಾ ಹೋಗ್ತೀವಿ, ಪ್ರತಿ ದಿನ ಬರುವಂತ ಪ್ರೋಮೋನಲ್ಲಿ ಅದ್ರಲ್ಲಿ ಗಿಲ್ಲಿ ಇದ್ದೇ ಇರ್ತಾನೆ. ಅದು ಗಿಲ್ಲಿಗಿರೋ ತಾಕತ್ತು. ಇವಾಗ ಆ ಪ್ರೋಮೋನಲ್ಲಿ ಕೆಲವರು, ಎಷ್ಟೋ ಜನ, ನಾನು ಅಟ್ಲೀಸ್ಟ್ ಒಂದೇ ಒಂದು ಪ್ರೋಮೋನಲ್ಲಾದ್ರೂ ನನ್ನ ಮುಖ ಕಾಣಿಸ್ಕೋಬೇಕು ಅಂತ ಇರೋರು ಇದ್ದಾರೆ ಬಿಗ್ ಬಾಸ್ ವೇದಿಕೆಯಲ್ಲಿ, ಬಿಗ್ ಬಾಸ್ ಅಲ್ಲಿ ಆಟ ಆಡ್ತಿರೋರು. ಸೊ ಆ ರೀತಿಯಾಗಿ ನೋಡ್ತಾ ಹೋಗೋದ್ರೆ ಪ್ರತಿ ಪ್ರೋಮೋನಲ್ಲೂ ಕೂಡ ಗಿಲ್ಲಿ ಇದ್ದಾನೆ. ಸೊ ಅದು ಗಿಲ್ಲಿಗಿರೋ ತಾಕತ್ತು. ಸೊ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಪ್ರತಿದಿನ ಜನ ನೋಡೋದು, ಗಿಲ್ಲಿ ನೋಡ್ಬೇಕಪ್ಪ ನಾನು ಅಂತ ಬಿಗ್ ಬಾಸ್ ನೋಡೋರಿದ್ದಾರೆ. ಅದು ಗಿಲ್ಲಿಗಿರೋ ತಾಕತ್ತು. ಆ ಕನ್ಸಿಸ್ಟೆನ್ಸಿನ ಅವನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅದನ್ನ ಅವನು ತಾನಿದ್ದಂತೆನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾನಲ್ಲ, ಅದು ಬೇಕಾಗಿರುವಂತದ್ದು ಒಬ್ಬ ಬಿಗ್ ಬಾಸ್ ಗೆಲ್ಲುವಂತ ಒಬ್ಬ ಸ್ಪರ್ಧಿಗೆ ಅಂತ ಹೇಳ್ಬೋದು. ಇನ್ನು ಆಡಿಯನ್ಸ್ ಫ್ರೆಂಡ್ಲಿ. ನಾನು ಅವಾಗ್ಲೇನೆ ಹೇಳ್ದೆ, ಎಲ್ಲಾ ವರ್ಗಗಳಿಗೂ, ಎಲ್ಲಾ ಚಿಕ್ಕ ಮಕ್ಕಳು ಕೂಡ ಗಿಲ್ಲಿ 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 ಅಂತಾನೆ ಹಾಡ್ತಾ ಇರ್ತಾರೆ. ಸೊ ಅದು ಗಿಲ್ಲಿಗಿರೋ ತಾಕತ್ತು. ಆಡಿಯನ್ಸ್ ಫ್ರೆಂಡ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತಪ್ಪಾಗಲ್ಲ ಅಲ್ಲ, ಅದು ತಪ್ಪೇ ಅಲ್ಲ. ಆಡಿಯನ್ಸ್ ಫ್ರೆಂಡ್ಲಿ ಗಿಲ್ಲಿ. ಚಿಕ್ಕ ಮಕ್ಳು ಇನ್ನು ಮಾತಾಡಕ್ ಬರುವಂತವ್ರು ಕೂಡ ಗಿಲ್ಲಿ 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 ಅಂತ ಹಾಡ್ತಾ ಇರ್ತಾರೆ. ಇನ್ನು ದೊಡ್ಡವರು ಕೂಡ ಅವ್ರ ಬಾಯಲ್ಲೂ ಕೂಡ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಅದು ಏನೋ ಒಂದು ಕೆಲವರು ನಗ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಗಿಲ್ಲಿ ಟಾಪಿಕ್ ನ ಮಾತಾಡ್ಕೊಂಡು ನಗುವಂತ ವಿಚಾರಗಳಾಗಿರ್ಬಹುದು. ಅಳ್ತಾ ಇದ್ದಾರೆ ಅಂದ್ರೆ ನಾನ್ ಗಿಲ್ಲಿ ತರ ಒಂದು ಪತ್ರನ ಓದ್ಬಿಟ್ಟು ನಗಿಸ್ತೀನಿ ಅಂತ ಟ್ರೈ ಮಾಡೋದಾಗಿರ್ಬಹುದು. ಯಾರ್ಯಾರು ತಾನು ಇದ್ದಂಗೆ ಇದು ಜನರ ಕಣ್ಣಿಗೆ ಕಾಣಿಸ್ಕೋಬೇಕು ಅನ್ನೋರು ಇರ್ತಾರಲ್ಲ, ಅಂತವ್ರಿಗೆಲ್ಲರಿಗೂ ಗಿಲ್ಲಿ ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಗಿಲ್ಲಿ ಯಾಕೆ ನಂಬರ್ 1? ಅವನು ಆಟ ಆಡಿಲ್ಲ, ಕ್ಯಾಪ್ಟನ್ ಆಗಿಲ್ಲ, ಇದೆಲ್ಲ ಪಕ್ಕಕ್ಕಿಟ್ರೆ ಜನರಿಗೆ ಏನ್ ಬೇಕು? ಎಂಟರ್ಟೈನ್ಮೆಂಟ್. ಆಮೇಲೆ ಅಲ್ಲಿರೋರು ಕೆಲವರು ಹೇಳ್ತಾರೆ, ನಮ್ಮನ್ನ ಕೆಳಗಿಟ್ಟು ಕಾಮಿಡಿ ಮಾಡ್ತಾನೆ. ಗುರು, ನೀನ್ ಇರೋದೇ ಹಂಗೆ, ಅದನ್ನ ಹೇಳ್ತಾವನೆ, ಹೇಳ್ತಾ ಇರೋ ರೀತಿ ಏನು, ಅವನು ಇದ್ದಂಗೆ ಹೇಳ್ತಿದ್ದಾನೆ. ಕಾಮಿಡಿ ಮಾಡೋದೇ ಅವನ್ ಕಲೆ. ಅವ್ನ್ ಕಾಮಿಡಿಯಿಂದಾನೇ ಬಿಗ್ ಬಾಸ್ ವೇದಿಕೆಗೆ ಬಂದು ನಿಂತಿರುವಂತದ್ದು. ಅದನ್ನ ಅವ್ನು ಪ್ರೂವ್ ಮಾಡ್ಕೋತಿದ್ದಾನೆ ಅಷ್ಟೇ. ಸೊ ಹೀಗಾಗಿ ಗಿಲ್ಲಿ ನಂಬರ್ 1. ಯಾರ್ ಏನೇ ಹೇಳಿದ್ರು ಗಿಲ್ಲಿನೇ ಈ ಸಲ ಗೆಲ್ಲೋದು ಅನ್ನೋದಕ್ಕೆ, ಗಿಲ್ಲಿನೇ ನಂಬರ್ 1 ಅನ್ನೋದಕ್ಕೆ ಇಷ್ಟು ಸಾಕಷ್ಟು ಪಾಯಿಂಟ್ಸ್ ಇದಾವೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಕೃಷ್ಣನಂತ ಇಷ್ಟ ಆಗ್ತಾ ಇರುವಂತ ಗಿಲ್ಲಿ ನಂಬರ್ 1. ಸೊ ಗಿಲ್ಲಿಯ ಇನ್ನ ಒಂದು ಯಾವ ಕ್ವಾಲಿಟೀಸ್ ನಿಮ್ಗಿಷ್ಟ? ಗಿಲ್ಲಿ ಯಾಕೆ ನಂಬರ್ 1? ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.